ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಬಿಪಿಎಲ್ ಎಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಹೆಸರಲ್ಲಿ ನಡೀತಾ ಇರುವ ಚಟುವಟಿಕೆ ಸದ್ಯಕ್ಕೆ ರಾಜ್ಯದಲ್ಲಿ ಬಡವರ ತಟ್ಟೆಗೆ ಕೈ ಹಾಕೋ ಪ್ರಯತ್ನ ಮಾಡಲಾಗ್ತಿದೆಯಾ ಸರ್ಕಾರದಿಂದ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ಅನ್ನಭಾಗ್ಯಕ್ಕೆ ನಿಜಕ್ಕೂ ಯಾರಿಗೂ ಯೋಗವೇ ಇಲ್ವಾ ಅನ್ನೋ ರೀತಿಯ ಪರಿಸ್ಥಿತಿ. ಕರ್ನಾಟಕದಲ್ಲಿ 10 ಲಕ್ಷ ಬರೋಬ್ಬರಿ 10 ಲಕ್ಷ ಬಿಪಿಎಲ್ ಕಾರ್ಡ್ಗಳಿಗೆ ಆಪತ್ತು ಎದುರಾಗೋ ಲಕ್ಷಣಗಳು ದಟ್ಟವಾಗ್ತಾ ಇದೆ. ಅಕ್ರಮವಾಗಿ ಕಾರ್ಡನ್ನು ಪಡೆಯಲಾಗಿದೆ ಅನ್ನೋ ಪಟ್ಟಿಯಲ್ಲಿ ಗೌರ್ಮೆಂಟ್ ಲೆಕ್ಕ ಇದೆ, ಸರ್ಕಾರಿ ಲೆಕ್ಕ ಬರೋಬ್ಬರಿ 10,97,621 ಬಿಪಿಎಲ್ ಕಾರ್ಡ್ಗಳು. ಈ 10,97,621 ಕಾರ್ಡ್ಗಳಲ್ಲಿ ನಿಮ್ಮ ಮನೆಯ ಕಾರ್ಡ್ಗಳು ಇದೆಯಾ ಒಮ್ಮೆ ಚೆಕ್ ಮಾಡ್ಕೊಂಡ್ಬಿಡಿ. ಅನೇಕರಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಯಾವಾಗ ಹೋಗಿ ರೇಷನ್ ಕಾರ್ಡ್ ಇಟ್ಕೊಂಡು ಹೋಗಿ ರೇಷನ್ ಪಡೀಲಿಕ್ಕೆ ಅಂತ ಹೋದಾಗ ಅಥವಾ ಆರೋಗ್ಯ ಸಂಬಂಧಿ ಸೌಲಭ್ಯಗಳನ್ನು ಪಡೀಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಿಮ್ಮ ಕಾರ್ಡ್ ಹೋಲ್ಡ್ ಆಗಿದೆ ಅನ್ನೋ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಬರೋಬ್ಬರಿ 10,97,621 ಕಾರ್ಡ್ಗಳು ಅಕ್ರಮ ಅಂತ ಹೇಳಿ ಪಟ್ಟಿ ಮಾಡಿದೆ ಸರ್ಕಾರ. ಬಡವರ BPL ಕಾರ್ಡ್ಗಳಿಗೆ ಇನ್ನು ಮುಂದೆ ರೇಷನ್ ಸಿಗೋದು ಕಷ್ಟ ಇದೆ ಅನ್ನೋ ಆರೋಪ ವಿರೋಧ ಪಕ್ಷದಿಂದ ಕೇಳೋಕೆ ಸಿಗ್ತಾ ಇದೆ. ಅಂಗಡಿಗಳಲ್ಲಿ ಅಕ್ಕಿ ಸಿಗದೆ ಬಡವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಸೂಚನೆ ಇಲ್ಲದಲೇ ಈ ರೇಷನ್ ಕಾರ್ಡನ್ನು ಕಟ್ ಮಾಡಿಸ್ಬಿಟ್ಟಿದ್ದಾರೆ, ನಮಗೇನೂ ಸಿಗ್ತಾ ಇಲ್ಲ ಸೌಲಭ್ಯ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ನಡೆಸುವ ಪ್ರಯತ್ನವನ್ನು ಮಾಡಿದೆ. ಹೌದಾ, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಸತ್ಯನಾ? ಯಾವುದೇ ಕಾರ್ಡ್ಗಳನ್ನು ನಾವು ರದ್ದು ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಸರಿಯಾಗಿದೆಯಾ ಇದು? ಜನರೇನು ಹೇಳ್ತಿದ್ದಾರೆ, ಕಾರ್ಡ್ ಹೋಲ್ಡರ್ಸ್ ಏನು ಹೇಳ್ತಿದ್ದಾರೆ? ಇದರ ಒಂದು ಚಿಕ್ಕ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ನಡೆಸಿದೆ. ಈ ರಿಯಾಲಿಟಿ ಚೆಕ್ ನಡೆಸಿದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದ ಕೆಲ ಆಯ್ದ ಸಂದರ್ಭಗಳು, ಕೆಲ ಕಾರ್ಡನ್ನು ಕಳೆದುಕೊಂಡ ಸಂತ್ರಸ್ತರಾಗಿರುವವರು ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಇದು ರೇಷನ್ ಕಾರ್ಡ್ ಆಗೋದು ಒಂದು, ಅದು ರೇಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿದ್ದಟ್ಟು ಮಾಡಿ ಪುಣ್ಯ ಪಡ್ರಿ ಜರೆ. ತಿರುಗ್ರಿ ನಮಗೆ ಕೊಟ್ಟಿಲ್ಲ ರೇಷನ್. ಎಷ್ಟು ತಿರುಗಿ ಕೊಟ್ಟಿಲ್ಲ. ನಮ್ಮ ಬಡವ್ರ ಟೈಮ್ ನಡೆದ್ಬಿಟ್ರೆ ನಾವು ಹೆಂಗ್ ಜೀವನ ಮಾಡೋಣ? ಅದೇ ನಮ್ಗೆ ಆಧಾರ. ನಮ್ಗೇನು ಗೌರ್ಮೆಂಟ್ ಕೆಲಸ ಇಲ್ಲ, ನಮಗೆ ಬಡವ್ರನ್ನ ಕೂಲಿ ಮಾಡೋರು. ರೇಷನ್ ತಿಂಗಳಿಗೆ ಕಾಯ್ತಾ ಇರ್ತೀವಿ ನಾವು. ಕೊಡೋದು 3 kg ಅಕ್ಕಿ 2 kg ಹಾಕಿ ತಿಂಗಳೆಲ್ಲ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ. ಯಾಕಂದ್ರೆ ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ. ನಮ್ಗೆ ರೇಷನ್ ಕಾರ್ಡ್ ಚಾಲು ಮಾಡಿಕೊಡ್ರಿ. ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. BPL APL ಕಾರ್ಡ್ಗಳ ಪರಿಷ್ಕರಣೆ ಹೆಸರಲ್ಲಿ ನಡೀತಾ ಇರುವ ಚಟುವಟಿಕೆ ಸದ್ಯಕ್ಕೆ ರಾಜ್ಯದಲ್ಲಿ ಬಡವರ ತಟ್ಟೆಗೆ ಕೈ ಹಾಕೋ ಪ್ರಯತ್ನ ಮಾಡಲಾಗ್ತಿದೆಯಾ ಸರ್ಕಾರದಿಂದ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ಅನ್ನಭಾಗ್ಯಕ್ಕೆ ನಿಜಕ್ಕೂ ಯಾರಿಗೂ ಯೋಗವೇ ಇಲ್ವಾ ಅನ್ನೋ ರೀತಿಯ ಪರಿಸ್ಥಿತಿ. ಕರ್ನಾಟಕದಲ್ಲಿ 10 ಲಕ್ಷ ಬರೋಬ್ಬರಿ 10 ಲಕ್ಷ BPL ಕಾರ್ಡ್ಗಳಿಗೆ ಆಪತ್ತು ಎದುರಾಗೋ ಲಕ್ಷಣಗಳು ದಟ್ಟವಾಗ್ತಾ ಇದೆ. ಅಕ್ರಮವಾಗಿ ಕಾರ್ಡನ್ನು ಪಡೆಯಲಾಗಿದೆ ಅನ್ನೋ ಪಟ್ಟಿಯಲ್ಲಿ ಗೌರ್ಮೆಂಟ್ ಲೆಕ್ಕ ಇದೆ, ಸರ್ಕಾರಿ ಲೆಕ್ಕ ಬರೋಬ್ಬರಿ 10,97,621 BPL ಕಾರ್ಡ್ಗಳು. ಈ 10,97,621 ಕಾರ್ಡ್ಗಳಲ್ಲಿ ನಿಮ್ಮ ಮನೆಯ ಕಾರ್ಡ್ಗಳು ಇದೆಯಾ ಒಮ್ಮೆ ಚೆಕ್ ಮಾಡ್ಕೊಂಡ್ಬಿಡಿ. ಅನೇಕರಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಯಾವಾಗ ಹೋಗಿ ರೇಷನ್ ಕಾರ್ಡ್ ಇಟ್ಕೊಂಡು ಹೋಗಿ ರೇಷನ್ ಪಡೀಲಿಕ್ಕೆ ಅಂತ ಹೋದಾಗ ಅಥವಾ ಆರೋಗ್ಯ ಸಂಬಂಧಿ ಸೌಲಭ್ಯಗಳನ್ನು ಪಡೀಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಿಮ್ಮ ಕಾರ್ಡ್ ಹೋಲ್ಡ್ ಆಗಿದೆ
ಅನ್ನೋ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಬರೋಬ್ಬರಿ 10,97,621 ಕಾರ್ಡ್ಗಳು ಅಕ್ರಮ ಅಂತ ಹೇಳಿ ಪಟ್ಟಿ ಮಾಡಿದೆ ಸರ್ಕಾರ. ಬಡವರ BPL ಕಾರ್ಡ್ಗಳಿಗೆ ಇನ್ನು ಮುಂದೆ ರೇಷನ್ ಸಿಗೋದು ಕಷ್ಟ ಇದೆ ಅನ್ನೋ ಆರೋಪ ವಿರೋಧ ಪಕ್ಷದಿಂದ ಕೇಳೋಕೆ ಸಿಗ್ತಾ ಇದೆ. ಅಂಗಡಿಗಳಲ್ಲಿ ಅಕ್ಕಿ ಸಿಗದೆ ಬಡವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಸೂಚನೆ ಇಲ್ಲದಲೇ ಈ ರೇಷನ್ ಕಾರ್ಡನ್ನು ಕಟ್ ಮಾಡಿಸ್ಬಿಟ್ಟಿದ್ದಾರೆ, ನಮಗೇನೂ ಸಿಗ್ತಾ ಇಲ್ಲ ಸೌಲಭ್ಯ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ನಡೆಸುವ ಪ್ರಯತ್ನವನ್ನು ಮಾಡಿದೆ. ಹೌದಾ, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಸತ್ಯನಾ? ಯಾವುದೇ ಕಾರ್ಡ್ಗಳನ್ನು ನಾವು ರದ್ದು ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಸರಿಯಾಗಿದೆಯಾ ಇದು? ಜನರೇನು ಹೇಳ್ತಿದ್ದಾರೆ, ಕಾರ್ಡ್ ಹೋಲ್ಡರ್ಸ್ ಏನು ಹೇಳ್ತಿದ್ದಾರೆ? ಇದರ ಒಂದು ಚಿಕ್ಕ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ನಡೆಸಿದೆ. ಈ ರಿಯಾಲಿಟಿ ಚೆಕ್ ನಡೆಸಿದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದ ಕೆಲ ಆಯ್ದ ಸಂದರ್ಭಗಳು, ಕೆಲ ಕಾರ್ಡನ್ನು ಕಳೆದುಕೊಂಡ ಸಂತ್ರಸ್ತರಾಗಿರುವವರು ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಇದು ರೇಷನ್ ಕಾರ್ಡ್ ಆಗೋದು ಒಂದು, ಅದು ರೇಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿದ್ದಟ್ಟು ಮಾಡಿ ಪುಣ್ಯ ಪಡ್ರಿ ಜರೆ. ತಿರುಗ್ರಿ ನಮಗೆ ಕೊಟ್ಟಿಲ್ಲ ರೇಷನ್. ಎಷ್ಟು ತಿರುಗಿ ಕೊಟ್ಟಿಲ್ಲ. ನಮ್ಮ ಬಡವ್ರ ಟೈಮ್ ನಡೆದ್ಬಿಟ್ರೆ ನಾವು ಹೆಂಗ್ ಜೀವನ ಮಾಡೋಣ? ಅದೇ ನಮ್ಗೆ ಆಧಾರ. ನಮ್ಗೇನು ಗೌರ್ಮೆಂಟ್ ಕೆಲಸ ಇಲ್ಲ, ನಮಗೆ ಬಡವ್ರು ಕೂಲಿ ಮಾಡೋರು. ರೇಷನ್ ತಿಂಗಳಿಗೆ ಕಾಯ್ತಾ ಇರ್ತೀವಿ ನಾವು. ಕೊಡೋದು 3 kg ಅಕ್ಕಿ 2 kg ಹಾಕಿ ತಿಂಗಳೆಲ್ಲ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ. ಯಾಕಂದ್ರೆ ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ. ನಮ್ಗೆ ರೇಷನ್ ಕಾರ್ಡ್ ಚಾಲು ಮಾಡಿಕೊಡ್ರಿ. ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. BPL APL ಕಾರ್ಡ್ಗಳ ಪರಿಷ್ಕರಣೆ ಹೆಸರಲ್ಲಿ ನಡೀತಾ ಇರುವ ಚಟುವಟಿಕೆ ಸದ್ಯಕ್ಕೆ ರಾಜ್ಯದಲ್ಲಿ ಬಡವರ ತಟ್ಟೆಗೆ ಕೈ ಹಾಕೋ ಪ್ರಯತ್ನ ಮಾಡಲಾಗ್ತಿದೆಯಾ ಸರ್ಕಾರದಿಂದ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ಅನ್ನಭಾಗ್ಯಕ್ಕೆ ನಿಜಕ್ಕೂ ಯಾರಿಗೂ ಯೋಗವೇ ಇಲ್ವಾ ಅನ್ನೋ ರೀತಿಯ ಪರಿಸ್ಥಿತಿ. ಕರ್ನಾಟಕದಲ್ಲಿ 10 ಲಕ್ಷ, ಬರೋಬ್ಬರಿ 10 ಲಕ್ಷ BPL ಕಾರ್ಡ್ಗಳಿಗೆ ಆಪತ್ತು ಎದುರಾಗೋ ಲಕ್ಷಣಗಳು ದಟ್ಟವಾಗ್ತಾ ಇದೆ. ಅಕ್ರಮವಾಗಿ ಕಾರ್ಡನ್ನು ಪಡೆಯಲಾಗಿದೆ ಅನ್ನೋ ಪಟ್ಟಿಯಲ್ಲಿ ಗೌರ್ಮೆಂಟ್ ಲೆಕ್ಕ ಇದೆ, ಸರ್ಕಾರಿ ಲೆಕ್ಕ. ಬರೋಬ್ಬರಿ 10,97,621 BPL ಕಾರ್ಡ್ಗಳು. ಈ 10,97,621 ಕಾರ್ಡ್ಗಳಲ್ಲಿ ನಿಮ್ಮ ಮನೆಯ ಕಾರ್ಡ್ಗಳು ಇದೆಯಾ? ಒಮ್ಮೆ ಚೆಕ್ ಮಾಡ್ಕೊಂಡ್ಬಿಡಿ. ಅನೇಕರಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಯಾವಾಗ ಹೋಗಿ ರೇಷನ್ ಕಾರ್ಡ್ ಇಟ್ಕೊಂಡು ಹೋಗಿ ರೇಷನ್ ಪಡಿಲಿಕ್ಕೆ ಅಂತ ಹೋದಾಗ, ಅಥವಾ ಆರೋಗ್ಯ ಸಂಬಂಧಿ ಸೌಲಭ್ಯಗಳನ್ನು ಪಡಿಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಿಮ್ಮ ಕಾರ್ಡ್ ಹೋಲ್ಡ್ ಆಗಿದೆ ಅನ್ನೋ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಬರೋಬ್ಬರಿ 10,97,621 ಕಾರ್ಡ್ಗಳು ಅಕ್ರಮ ಅಂತ ಹೇಳಿ ಪಟ್ಟಿ ಮಾಡಿದೆ ಸರ್ಕಾರ. ಬಡವರ BPL ಕಾರ್ಡ್ಗಳಿಗೆ ಇನ್ನು ಮುಂದೆ ರೇಷನ್ ಸಿಗೋದು ಕಷ್ಟ ಇದೆ ಅನ್ನೋ ಆರೋಪ ವಿರೋಧ ಪಕ್ಷದಿಂದ ಕೇಳೋಕೆ ಸಿಗ್ತಾ ಇದೆ. ಅಂಗಡಿಗಳಲ್ಲಿ ಅಕ್ಕಿ ಸಿಗದೆ ಬಡವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಸೂಚನೆ ಇಲ್ಲದಲೇ ಈ ರೇಷನ್ ಕಾರ್ಡನ್ನು ಕಟ್ ಮಾಡಿಸ್ಬಿಟ್ಟಿದ್ದಾರೆ, ನಮಗೇನೂ ಸಿಗ್ತಾ ಇಲ್ಲ ಸೌಲಭ್ಯ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ನಡೆಸುವ ಪ್ರಯತ್ನವನ್ನು ಮಾಡಿದೆ. ಹೌದಾ, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಸತ್ಯನಾ? ಯಾವುದೇ ಕಾರ್ಡ್ಗಳನ್ನು ನಾವು ರದ್ದು ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಸರಿಯಾಗಿದೆಯಾ ಇದು? ಜನರೇನು ಹೇಳ್ತಿದ್ದಾರೆ, ಕಾರ್ಡ್ ಹೋಲ್ಡರ್ಸ್ ಏನು ಹೇಳ್ತಿದ್ದಾರೆ? ಇದರ ಒಂದು ಚಿಕ್ಕ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ನಡೆಸಿದೆ. ಈ ರಿಯಾಲಿಟಿ ಚೆಕ್ ನಡೆಸಿದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದ ಕೆಲ ಆಯ್ದ ಸಂದರ್ಭಗಳು, ಕೆಲ ಕಾರ್ಡನ್ನು ಕಳೆದುಕೊಂಡ ಸಂತ್ರಸ್ತರಾಗಿರುವವರು ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಇದು ರೇಷನ್ ಕಾರ್ಡ್ ಆಗೋದು ಒಂದು, ಅದು ರೇಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿದ್ದಟ್ಟು ಮಾಡಿ ಪುಣ್ಯ ಪಡ್ರಿ ಜರೆ. ತಿರುಗ್ರಿ ನಮಗೆ ಕೊಟ್ಟಿಲ್ಲ ರೇಷನ್. ಎಷ್ಟು ತಿರುಗಿ ಕೊಟ್ಟಿಲ್ಲ.
ನಮ್ಮ ಬಡವ್ರ ಹೊಟ್ಟೆ ನಡೆದ್ಬಿಟ್ರೆ ನಾವ್ ಹೆಂಗ್ ಜೀವನ ಮಾಡೋಣ? ಅದೇ ನಮ್ಗೆ ಆಧಾರ. ನಮ್ಗೇನು ಗೌರ್ಮೆಂಟ್ ಕೆಲಸ ಇಲ್ಲ. ನಮ್ಗೆ ಬಡವ್ರನ್ನ ಕೂಲಿ ಮಾಡೋರು. ರೇಷನ್ ತಿಂಗಳಿಗೆ ಕಾಯ್ತಾ ಇರ್ತೀವಿ ನಾವು. ಕೊಡೋದು 3 kg ಅಕ್ಕಿ 2 kg ಹಾಕಿ ತಿಂಗಳೆಲ್ಲ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ. ಯಾಕಂದ್ರೆ ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು. ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ. ನಮ್ಗೆ ರೇಷನ್ ಕಾರ್ಡ್ ಚಾಲು ಮಾಡಿಕೊಡ್ರಿ. ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್.